ನರೇಂದ್ರ ಸ್ವಾಮಿಯವರು ಅಧ್ಯಕ್ಷರಾಗಿ 8 ತಿಂಗಳಾಯಿತು. ಅವರು ಬಹುಶಃ ಕಳೆದ ವರ್ಷನೇ ಅಧ್ಯಕ್ಷರಾಗಿದ್ದರೆ ಈ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಅಂತ ಅನಿಸುತ್ತೆ. ಇವತ್ತು ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನ. ಆ ಜನ್ಮದಿನದಂದೇ ನವೆಂಬರ್ 19, 1974 ಆ ದಿನನೇ ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾಯ್ದೆ ಜಾರಿಗೆ ಬಂತು. ಅದನ್ನೇ ಇವತ್ತು ಸುವರ್ಣ ಮಹೋತ್ಸವ ಅಂತೇಳಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಇಡೀ ದೇಶಾದ್ಯಂತ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಅವರು ಏನೇನು ಪರಿಸರ ಇಲಾಖೆ ಮತ್ತು ಅರಣ್ಯ ಇಲಾಖೆ ಬಗ್ಗೆ ಯಾವ್ಯಾವ ಕಾಯ್ದೆಗಳನ್ನು ತಂದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನರೇಂದ್ರ ಸ್ವಾಮಿಯವರು ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ನಾನು ಅದನ್ನು ಪುನರುಚ್ಚಾರ ಮಾಡೋಕ್ಕೆ ಹೋಗಲ್ಲ. ಈ ಕಾಯ್ದೆನೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ತಂದಿದ್ದರು. ಅದಕ್ಕೋಸ್ಕರ ಇದನ್ನ ಈ ಬರೀ ಸುವರ್ಣ ಮಹೋತ್ಸವ ಆಚರಣೆ ಮಾಡೋದಲ್ಲ, ಪ್ರತಿ ವರ್ಷನೂ ಕೂಡ, ಯಾಕಂದರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಬರೀ ಪರಿಸರ ಮಾಲಿನ್ಯವನ್ನು ತೊಡೆದಾಕ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಒಂದೇ ಅಲ್ಲ, ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗ್ತದೆ, ಸಾರ್ವಜನಿಕರು ಕೂಡ ಇದರಲ್ಲಿ ತೊಡಗಿಸ್ಕೋಬೇಕಾಗ್ತದೆ. ಆಗ ಮಾತ್ರ ಪರಿಸರದ ಮಾಲಿನ್ಯವನ್ನು ತೊಡೆದಾಕಲಿಕ್ಕೆ ಸಾಧ್ಯ. ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಪ್ರಾಣಿ ಸಂಕುಲ ಇದೆಯಲ್ಲ, ಆ ಎಲ್ಲ ಪ್ರಾಣಿ ಸಂಕುಲಗಳು, ಗಿಡ ಮರಗಳಿಗೂ ಕೂಡ ಮಾಲಿನ್ಯ ಇಲ್ಲದೇ ಇರ್ತಕ್ಕಂಥದ್ದು ಪರಿಸರ ಅತ್ಯಂತ ಅವಶ್ಯ. ಅದಕ್ಕೋಸ್ಕರ ನಾವು ಇಡೀ ಪರಿಸರವನ್ನು ಮಾಲಿನ್ಯ ರಹಿತ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಬಳಸ್ತಕ್ಕಂಥ ನೀರು, ನಾವು ಬಳಸ್ತಕ್ಕಂಥ ಗಾಳಿ, ನಮ್ಮ ಸುತ್ತ ಇರ್ತಕ್ಕಂಥ ಪರಿಸರ, ಈ ಪರಿಸರವನ್ನು ಚೊಕ್ಕಟವಾಗಿ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇವತ್ತು ನಮ್ಮ ಕೇಂದ್ರದ ಮಾಪನದ ಪ್ರಕಾರ 131 ನಗರಗಳು ಮಾಲಿನ್ಯದಿಂದ ಕೂಡಿರ್ತಕ್ಕಂಥ ನಗರಗಳಾಗಿದ್ದಾವೆ. ಅಂದರೆ ಎಷ್ಟಿರಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಇತ್ತು. ಅದರಲ್ಲಿ ಬೆಂಗಳೂರು ಕೂಡ ಒಂದು ಸೇರಿದೆ, ಹುಬ್ಬಳ್ಳಿ ಧಾರವಾಡನೂ ಕೂಡ ಸೇರಿದೆ, ದಾವಣಗೆರೆ ಸೇರಿದೆ, ಕಲಬುರಗಿ ಸೇರಿದೆ. ಇದು ಆತಂಕ ಅಲ್ವಾ? ಬೆಂಗಳೂರಿನಲ್ಲಿ ವಾಸ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಜನರು ಕೂಡ ಪರಿಸರದ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೋಬೇಕು. ಅದಕ್ಕೆ ಸಾಲುಮರದ ತಿಮ್ಮಕ್ಕ ಒಂದು ದೊಡ್ಡ ಉದಾಹರಣೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾಲುಮರದ ತಿಮ್ಮಕ್ಕನವರು
ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರು ಬಹಳಷ್ಟು ಮರಗಿಡಗಳನ್ನು ನೆಟ್ಟಿದ್ರು. ಅವ್ರು ಹೇಗಿದ್ರು ಅಂತಂದ್ರೆ ತನ್ನ ಮಕ್ಕಳಂತೆ ಮರಗಿಡಗಳನ್ನ ನೆಟ್ಟು ಬೆಳೆಸಿ ಮಕ್ಕಳಂತೆ ನೋಡ್ತಕ್ಕಂಥ ಪ್ರವೃತ್ತಿಯನ್ನ ಸಾಲುಮರದ ತಿಮ್ಮಕ್ಕನವರು ಬೆಳೆಸ್ಕೊಂಡಿದ್ರು. ಆ ರೀತಿ ಪ್ರತಿಯೊಬ್ಬರು ಕೂಡ ಸಾಲುಮರದ ತಿಮ್ಮಕ್ಕ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಸ್ವಾಮಿ ಅವರು ಹೇಳಿದ್ರು, ಸಾಲುಮರದ ತಿಮ್ಮಕ್ಕನ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಅದಕ್ಕೆ ಪರಿಸರ ಮಂಡಳಿಯಲ್ಲಿ ಹಣ ಇದೆ, ಅದಕ್ಕೆ ಹಣಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. 1 ಕೋಟಿ ರೂಪಾಯಿ ಇಡಬೇಕು. ಅದರಲ್ಲಿ ಬಂದಂಥ ಬಡ್ಡಿಯಿಂದ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ 5 ಜನರಿಗೆ ಯಾರ್ಯಾರು ಪರಿಸರ ವಾದಿಗಳಿರ್ತಾರೆ ತಿಮ್ಮಕ್ಕನವರ ರೀತಿಯಲ್ಲಿ, ಅಂಥ ಪರಿಸರವಾದಿಗಳಿಗೆ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಬೆಂಗಳೂರು ನಗರ 1ರಲ್ಲೇ ಅಶ್ವಥ್ ನಾರಾಯಣ್, ಬೆಂಗಳೂರು ನಗರ 1ರಲ್ಲೇ 900 ಟನ್ ಎಂಥದ್ದು ಅಲ್ಲಲ್ಲ, ಈ ಪ್ಲಾಸ್ಟಿಕ್ 900 ಟನ್ ಪ್ಲಾಸ್ಟಿಕ್ಕು ಬೆಂಗಳೂರು ನಗರ 1ರಲ್ಲೇ ಉತ್ಪಾದನೆ ಆಗುತ್ತೆ. 900 ಟನ್. ಇದನ್ನ ನಾವು ಜನ ಅರ್ಥ ಮಾಡ್ಕೊಳ್ಳದೆ ಹೋದರೆ, ಈ ಜನರಲ್ಲಿ ಜಾಗೃತಿ ಬರದೆ ಹೋದರೆ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕು ಅಂತ ಹೆಂಗಾಗ್ತದೆ? ಅದಕ್ಕೆ ಜನರಲ್ಲಿ ಜಾಗೃತಿ ಬರಬೇಕು. ಪರಿಸರದ ಬಗ್ಗೆ ಜನಜಾಗೃತಿ ಬರಬೇಕು. ಆ ಜನಜಾಗೃತಿ ಬಂದಾಗ ಮಾತ್ರ, ಸರ್ಕಾರ ಜೊತೆ ಕೈ ಜೋಡಿಸಿದಾಗ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ 2030ನೇ ಇಸ್ವಿಗೆ ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಮಾಡಬೇಕು ಅಂತ ಇದ್ದೀವಿ. 2030ಕ್ಕೆ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು. ಜನ ಕೋಆಪರೇಷನ್ ಮಾಡದೆ ಹೋದರೆ ಕಸ ಉತ್ಪಾದನೆ ಆದದನ್ನು ನಾವು ಎಲ್ಲ ಕಡೆ ಗಾರ್ಬೇಜ್ ನಗರ ಅಂತ ವಿರೋಧ ಪಕ್ಷದವ್ರು ಕರೀತಾರೆ. ಅದು ಎಲ್ಲರ ಕಾಲದಲ್ಲೂ ಇತ್ತು, ನಮ್ಮ ಕಾಲದಲ್ಲಿ ಏನಾಗಿಲ್ಲ. ಅದು ನಿಮ್ಮ ಕಾಲದಲ್ಲೂ ಇತ್ತು, ನಮ್ಮ ಕಾಲದಲ್ಲೂ ಇತ್ತು, ಮುಂದೇನೂ ಕೂಡ ಇದೆ. ಅಂದರೆ ನಾನು ಟೀಕೆ ಮಾಡ್ತಾ ಇಲ್ಲ, ಉದ್ದೇಶ ಹಿಂಗೆ ಬೆಳಿಲಿಕ್ಕೆ ಬಿಡಬಾರ್ದು ಅಷ್ಟೇ. ಗಾರ್ಬೇಜ್ ನಗರವಾಗಿ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ. ಸರ್ಕಾರದ ಉದ್ದೇಶ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು, ಕಸ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು, ನಗರವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಜನರು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿದಾಗ ಮಾತ್ರ. ಈಗ ಹಸಿ ಒಣ ತ್ಯಾಜ್ಯ ಇರ್ತದೆ, ಹಸಿ ಒಣ ತ್ಯಾಜ್ಯ ಇರ್ತದೆ. ನೀವು ವಿಭಾಗ ಮಾಡಿದವರು ಹೆಂಗಾಗ್ತದೆ? ವಿಭಾಗ ಮಾಡೋದು ಯಾರು? ಹಸಿದು ಬೇರೆ, ಒಣದು ಬೇರೆ ಮಾಡ್ತಕ್ಕಂಥದ್ದು. ಅದಕ್ಕೆ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ, ನಾಗರಿಕರಲ್ಲಿ ಮನವಿ ಮಾಡ್ತೇನೆ, ಈ ಒಣ ಮತ್ತು ಹಸಿ ತ್ಯಾಜ್ಯವನ್ನು ಬೇರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ಕೈಗಾರಿಕೋದ್ಯಮಿಗಳು ಇದರಲ್ಲ, ತ್ಯಾಜ್ಯ ಬರ್ತದೆ, ಕೈಗಾರಿಕೆಯ ಮೇಲೆ ತ್ಯಾಜ್ಯಗಳು ಉತ್ಪಾದನೆ ಆಗಿ ಆಯ್ತದೆ. ಆ ತ್ಯಾಜ್ಯನ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ, ಪರಿಸರಕ್ಕೆ ಅದು ಅದರಿಂದ ಹಾನಿ ಆಗಬಾರ್ದು.
ಹಾನಿಯಾಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ಕೈಗಾರಿಕೋದ್ಯಮಿಗಳ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ. ಈಗ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು, ಕೈಗಾರಿಕೆಗಳು ಬರಲೇಬೇಕು, ಉದ್ಯೋಗ ಸೃಷ್ಟಿಯಾಗಲೇಬೇಕು, ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲೇಬೇಕು, ಅದಾಗಲೇಬೇಕು, ಕೈಗಾರಿಕೆಗಳು ಬರಲೇಬೇಕು. ಆದರೆ ತ್ಯಾಜ್ಯ ಪರಿಸರವನ್ನು ಮಾಲಿನ್ಯ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು. ಅದಕ್ಕೆ ವಿದ್ಯಾರ್ಥಿಗಳು ಪಾಪ ಅವ್ರಿಗೆ ತಾಳ್ಮೆ ಇಲ್ಲ ಅನ್ನೋ ಕಾಣಿಸುತ್ತೆ, ಹೊಟ್ಟೋಗಿದ್ದಾರೆ. ನೀವೆಲ್ಲ ಇದ್ದೀರಲ್ಲ, ನೀವು ಈ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಅಲ್ವಾ? ಪರಿಸರ ಸಂರಕ್ಷಣೆ ಮಾಡಬೇಕು. ನೀವು ಬೇರೆಯವರಿಗೆ ಮಾದರಿ ಆಗಬೇಕು. ಇಲ್ಲೆಲ್ಲ ಕೇಳ್ಕೊಂಡು ಹೋಗಿ ಮರೆತು ಬಿಡೋದಲ್ಲ. ನೀವೆಲ್ಲರೂ ಕೂಡ ಬೇರೆಯವರಿಗೆ ಮಾದರಿ ಆಗಬೇಕು, ಬೇರೆಯವರಿಗೆ ಆದರ್ಶ ಆಗಬೇಕು. ಈಗ ತಿಮ್ಮಕ್ಕನವ್ರನ್ನ ಯಾಕೆ ನೆನ್ಕೋತಾ ಇದ್ದೀವಿ? ಸಾಲು ಮರದ ತಿಮ್ಮಕ್ಕನವ್ರು ಯಾಕೆ ನೆನ್ಕೋತೀವಿ ಅಂತಂದ್ರೆ ಅವರು ಒಬ್ಬ ಪರಿಸರವಾದಿಯಾಗಿದ್ರು. ಅವ್ರ ಕಾಲದಲ್ಲಿ ಅವರ ಜೀವನದ ಉದ್ದಕ್ಕೂ ಕೂಡ ಅವರು ಮಕ್ಕಳಂತೆ ಸಸಿಗಳನ್ನೇ ಪ್ರೀತಿಸ್ತಾ ಇದ್ರು, ಆರೈಕೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅವರನ್ನು ನೆನ್ಕೋತೀವಿ. ನೀವು ಕೂಡ ಮಾದರಿ ಆಗ್ಬೇಕಲ್ವಾ? ಆ ಮಾದರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಂಥ ಪ್ರತಿ ವರ್ಷ ನರೇಂದ್ರ ಸ್ವಾಮಿ ಪ್ರತಿ ವರ್ಷ ಈ ಸುವರ್ಣ ಮಹೋತ್ಸವ ಮಾಡೋದಲ್ಲ, 100 ವರ್ಷ ಮಾಡೋದಲ್ಲ, ಪ್ರತಿ ವರ್ಷನೂ ಕೂಡ ಸುವರ್ಣ ಮಹೋತ್ಸವವನ್ನು ಆಚರಣೆ ಈ ಪರಿಸರ ದಿನವನ್ನು ಆಚರಣೆ ಮಾಡಿ ಪ್ರತಿ ವರ್ಷ ಇಂಥದೇ ಸಮಾರಂಭಗಳನ್ನು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ತಿಮ್ಮಕ್ಕನವರ ಹೆಸರಿನಲ್ಲಿ 5 ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಮೇಲೆ ಪ್ರತಿ ವರ್ಷ ಈ ದತ್ತ ನಿಧಿ ಇದೆಯಲ್ಲ, ಇದನ್ನು ಇಟ್ಟು 1 ಕೋಟಿ ರೂಪಾಯಿ ಇಟ್ಟು ಅದರಲ್ಲಿ ಬರ್ತಕ್ಕಂಥ ಬಡ್ಡಿಯಿಂದ ಈಗ ಎಷ್ಟು ಬರ್ತದೆ ಬಡ್ಡಿ? 7 ಲಕ್ಷ ಬರ್ತದೆ. 7 ಲಕ್ಷದಲ್ಲಿ ನೀವು ಸರ್ಕಾರನೂ ಕೂಡ ಕೊಡ್ತೀವಿ, ಸರ್ಕಾರನೂ ಕೂಡ ಅದಕ್ಕೆ ಪೂರಕವಾದಂಥ ಹಣವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಬಹಳ ಸಂತೋಷ. ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನ, ಇವತ್ತೇ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರಿ. ಅದಕ್ಕೋಸ್ಕರ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ, ವಿಶೇಷವಾಗಿ ನರೇಂದ್ರ ಸ್ವಾಮಿಯವರಿಗೆ ಮತ್ತು ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೂ ನಮಸ್ಕಾರ. ನೀವೆಲ್ಲರೂ ಕೂಡ ಪರಿಸರವಾದಿಗಳಾಗ್ತೀರಿ ಅಂತಕ್ಕಂಥ ನಂಬಿಕೆಯನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಿಸರ ಸಂರಕ್ಷಣೆಯನ್ನ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದಕ್ಕಾಗಿ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾಗತ, ಸುಸ್ವಾಗತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.